तो स्वागत है आपका ATV न्यूज़ में। मैं आपके साथ आसिफ शेख। ಫಸ್ಟ್ ಗೋ ದೇರ್ ಕ್ಲಿಯರ್ ಇಟ್ ನಾವು ಟಿಕೆಟ್ ಅಂತ ಸಿದ್ಧಾಟ ಅದು ಟ್ಯಾಕ್ಟರ್ ಶೋರೂಮ್ ಐತಲ್ಲ ಅಲ್ಲಿ ಮಾಡಕ್ಕೆ ಮಾಡಿಸ್ಬಾರ್ದು ಫಸ್ಟ್ 4 ರೋಡ್ಗಳು PWD ಆಮೇಲೆ ಇಲ್ಲಿ ಇವು ಮಾಡಿರಲ್ಲಪ್ಪ ಎಲ್ಲಿ ಹೋಗ್ತದೆ ನೀರು ಮೊದಲೇನು ಪ್ಲಾನ್ ಮಾಡಿದ್ರು ಹೇಳ್ಬೇಕು ಮುಂಚೆದು ಕರೆಕ್ಟ್ ರೀ 5 ಮೀಟರ್ ಪೈಪ್ ಇತ್ತಂತ ಏನ್ ಹೇಳ್ತಾರ ಜೋಡಿ ಇಂದು 5 ವರ್ಷದ ತಕರಾರು ಆಗೈತೆ ಸಾಹೇಬ್ರೆ. ನಾವು ಮನೀಶ್ ಸಾಹೇಬ್ರಿಗೆ ಹೇಳಿದ್ವಿ ಹೇಳು ನಾವು ಹೋಮ್ ಮಿನಿಸ್ಟರ್ ಇದ್ದಾಗ ಒಂದು ಫಂಡ್ ಕೊಟ್ಟರು ಸಾಹೇಬ್ರೆ. ಆ ಸರ್ಕಲ್ ಏನದ ಸಾಹೇಬ್ರೆ, ಇದು ನ್ಯಾಷನಲ್ ಫ್ಲೋ ಅದ ಸಾಹೇಬ್ರೆ. ಮ್ಯಾಗ ಕಾಮನಗಲ್ಲಿ ಕಣ್ಕೂರು ಅರ್ಸಿಂದ ಬಂದಿದ್ದು ನಮ್ಮ ತೋಟದಾಗ ಬಂದು ನೋಡಿ ಬಂದಿಲ್ಲ ಸಾಹೇಬ್ರೆ. ಇದನ್ನ ಸರ್ಕಲ್ ಎತ್ತಿ ಮಾಡ್ಕೋದ್ರ ಸಾಹೇಬ್ರೆ. ನಮ್ಮ ಹೋಮ್ ಮಿನಿಸ್ಟರ್ ಒಳಗಿಂದ ಒಂದು ಯಾವುದೋ ಫಂಡಿಗೆ ಯಾವ ಫಂಡ್ ಅವಾಗ ಇವ್ರಿಗೆ ನಾವೇನು ಹೇಳಿದೀವಿ 5 ಮೀಟರ್ ಪೈಪ್ ಒಳಗೆ ಹಾಕೋರಿ ಅವಾಗ ಏನ್ ಹೇಳಿದ್ವಿ ಸರ್, 5 ಮೀಟರ್ ಪೈಪ್ ಹಾಕೋರಿ ನ್ಯಾಷನಲ್ ಫ್ಲೋ ಕೊಡ್ರಿ ಅಂದಿವಿ ಸರ್. ಅವಾಗ ಇವ್ರು ಮಾಡ್ಲಿಲ್ಲ ಸರ್. ಅವಾಗ ರಸ್ತಾ ಬಂದ್ ಮಾಡಿದ್ವಿ ಸರ್. ಅವಾಗ BB ಪಾಟೀಲ್ ಸಾಹೇಬ್ರು, ಇವ್ರು ಮಸಳಿ ಸಾಹೇಬ್ರು, ಆ ಗುರು ಕೌಲಿಗೆ ಕಾಂಟ್ರಾಕ್ಟರ್ ಏನ್ ಹೇಳಿದ್ರು, ನೀರು ಪಾಸ್ ಮಾಡೋದು ಜವಾಬ್ದಾರಿ ನಮ್ದು ಅಂತ ಹೇಳಿ ಗಟ್ರ ತಂದು ಇಲ್ಲಿ ಬಿಟ್ಟು ಸಾಹೇಬ್ರೆ. ಈ ನೀರು ಇಲ್ಲಿ ಹೋದ್ರೆ ಪಾಪ ಗುಂಟಾದವ್ರ ಮನೆಯೊಳಗೆ ಹೋಗ್ಬಿಡ್ತೈತ್ರಿ ಸರ್. ನ್ಯಾಚುರಲ್ ಅಲ್ಲಿ ನಾವೇನು ಹೇಳಿದ್ವಿ ಸಾಹೇಬ್ರೆ, ಲಾಸ್ಟ್ ಟೈಮ್ ಜೂನಿಗೆ ಸ್ಟ್ರೈಕ್ ಮಾಡಿದಾಗ ರಾಜು ಮುಜುಮ್ದಾರ್ ಬಂದ್ರಿ. ಈಗ ಈ ನೀರು ಬಿಟ್ಟರೆ ಅಂದ್ರೆ ಆ ಮನೆಯವ್ರಿಗೆಲ್ಲ ತೊಂದರೆ ಆಕಾವು. ಇದು ಏನು 5 ಮೀಟರ್ ಇಲ್ಲಿ ಪೈಪ್ ಐತಿ, ಇದು ಡ್ರೈನ್ ಒಯ್ದು ರಾಜಕಾಲುವೆ ಏನು ನಾವು 2009ನ್ಯಾಗ ಗೌರಿ ವಂಶಕ್ಕೆ ಒಯ್ದು ಕೌಳಿಗೇಟಿಗೆ ಹೋಗ್ತೇವೆ ಸಾಹೇಬ್ರ. ಅದು ಇದನ್ನು ಪೂರಾ ಡ್ರೈನಲ್ಲಿ ಒಯ್ದ್ರಿ ಅಂದ್ರೆ ಇದು 200 ಎಕರೆ ನೀರಾಗ ನಿಂದಿರುವುದಿಲ್ಲ. ಜೂನ್ಯಾಗ ಒಪ್ಕೊಂಡು ಹೋದ್ರಿ ಸರ್ ರಾಜು ಮುಜುಮ್ದಾರ, ಈ ಸುನೀಲ್ ಪಾಟೀಲ, AW ನ್ಯಾಮಗೌಡ ಸಾಹೇಬ್ರು. ಆಯ್ತಿಲ್ಲ ನ್ಯಾಮಗೌಡ ಸಾಹೇಬ್ರ, ಇವ್ರು ಒಪ್ಕೊಂಡು ಹೋದ್ರಿ ಸಾಹೇಬ್ರ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಏನೂ ಒಂದು ರೂಪಾಯಿನೂ ಕೆಲಸ ಇಲ್ಲ ಸಾಹೇಬ್ರ. ಈಗ ಆಯ್ತಾ ಆಯ್ತು. ಈಗ ಇದನ್ನ ಅದು ಹೇಳಿದ ಪ್ರಕಾರ ಡಿಸಿಯವರ ಇದೆ ಬಾಟಲ್ ನೆಕ್ಸ್ ಇರೋದವಲ್ಲ ಇವೆಲ್ಲ ಕ್ಲಿಯರ್. ಇಲ್ಲಿಕಂದ್ರೆ ಐ ಡೋಂಟ್ ವಾಂಟ್ ಸುಮ್ಮನೆ ಟೆಂಪ್ರರಿ ಇದು ಮಾಡಿ ಸುಮ್ಮನೆ ಮೀಡಿಯಾ ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಇವರು ನೆನಪು ಬರ್ತಾರೆ, ನಾವು ನೆನಪು ಬರ್ತೀವಿ, ಹಾಗಾಗೋದಿಲ್ಲ. ಈ ವಾಟೆವರ್ ಇದನ್ನ ಏನು ಹೇಳ್ತಾರೆ, ಬಿತ್ತೂರು ಏನು ಹೇಳ್ತಾರೆ ಈಗ ಅದನ್ನ ಮಾಡಿ ಹೋಗಿ ಅದನ್ನ ಕನೆಕ್ಷನ್ ಕೊಡ ಪಾಸ್ ಮಾಡಿ ಕನೆಕ್ಷನ್ ಕೊಡ್ಬೇಕಲ್ಲ. ಇದು ದಿಸ್ ಇಸ್ ಪಾರ್ಟ್ ಆಫ್ ದ ಪ್ಲಾನ್, ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್. ಹಾಕೊಡ್ರಿ ಇದನ್ನು साहब होते दूर नहीं है, खंदक खुद ये 60 फुट खोदे तो पानी जाता है, गौरी पार जाने के नहीं है, से पूरा गौरी पार खुद जाता है। वहाँ भी दाज बुड़ी जाता पानी, खंदक लिए तो ಟೆಕ್ನಿಕಲ್ ಅಲ್ಲ, ಸುಮ್ ಕೊಡ್ರಿ. ನೀವು ಬರೀ ಸೊಲ್ಯೂಷನ್ ಪ್ರಾಬ್ಲಮ್ ಹೇಳು, ಸೊಲ್ಯೂಷನ್ ಕೊಡ್ರಿ. ಏನ್ರಿ ಇದು ಪೈಪ್ ಏನು 5 ಮೀಟ್ರು 2 ಮೀಟರ್ಸ್ ಇದು ಹಾಕಿದ್ದು ನಾವು ಸುನೀಲ್ ಪಾಟ್ಲ ಯಾಕೆ 2 ಮೀಟರ್ ಯಾಕೆ ಹಾಕಿದ್ರಪ್ಪ? 5 ಮೀಟರ್ ತಗೋ ಸರ್. ಅದು ಮೊದಲು ಹಾಕ್ಯಾರ ಸರ್, ಕೋಲಾರ್ ಸರ್ ಇದ್ದ ಹಾಕ್ಯಾರ ಸರ್. ಅದು ಕೋಲಾರ್ ಸರ್ ನಾವು ರೆಟಿಫ್ ಮಾಡ್ತೀವಿ ಸಾಹೇಬ್ರೆ. ನೀವು ಅವ್ನು ಡಿಪೆಂಡ್ ಮಾಡ್ಕೊಡ್ರಿ, ನಾನು ತಪ್ಪು ಅನ್ನೋದಿಲ್ಲ. 1 ಸೆಕೆಂಡ್ ಸಾಹೇಬ್ರೆ. ಈಗ ಏನು ನೀರು ಹೊಂಟಿದ್ರೆ ಸಾಹೇಬ್ರೆ, ಇವರಿಗೆ ಕಮಿಷನರ್ಗೆ ಈ ಸುನೀಲ್ ಪಾಲ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಕತ್ತೀನಿ ಸಾಹೇಬ್ರೆ, ಈ ನೀರು ಹೋಗ್ಲಾರ ಈ ಕಡೆ ನೀರು ಇಳಿಯಂಗಿಲ್ಲ, ಈ ಮನೆಯವ್ರಿಗೆ ಹೊರಗೆ ಬರೋಕ್ಕಾಗೋದಿಲ್ಲ. ನಂದು ಒಂದ್ಕೂರು ಪೆಟ್ರೋಲ್ ಡೀಸೆಲ್ 2 ನೀರಾಗ್ಯದ ಸರ್ ನಿನ್ನಿಂದ. ಇವತ್ತು ಬೆಳಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ನಶಿಕ್ನಾಗ 5 ಗಂಟೆಗೆ ಬಂದು ಇದನ್ನ ಡ್ರೈನ್ ಸ್ವಚ್ಛ ಮಾಡ್ಕೊಂಡು ಈ ನೀರು ಬಿಟ್ಟಿವಿ ಸರ್. ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿಲ್ಲ ಸಾಹೇಬ್ರೆ. ಇವರು ರಾತ್ರಿ 9 ಗಂಟೆಗೆ ಏನಂದ್ರೆ ಸರ್, ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಅಂದ್ರೆ ಸರ್, ನಾ 10 ಗಂಟೆಗೆ ಬಂದಿನಿ ಸರ್. ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ್, ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಮನುಷ್ಯರು ಕಳ್ಸಂದ್ರೆ ಆ ಪೊಲೀಸರು ಪಾಪ ಬೆಳಗ್ಗೆನ ಕೂತೋದ್ರಿ ಸರ್. ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು. ಈಗ ಬೆಳಗ್ಗೆ ಲಕ್ಕನವ್ರ ಸಾಹೇಬ್ರ ಎಲ್ಲ ಹೋದ್ರಿ, ಲಕ್ಕನವ್ರ ಸಾಹೇಬ್ರ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ. ಇವ್ರು ಬರೋಣ ನಾನು ಸ್ವಚ್ಛ ಕ್ಲೀನ್ ಮಾಡ್ಕೊಂಡಿದ್ದೆ ಸರ್. ಫಸ್ಟ್ ಇವ್ರು ಬೇಕು ಎಲ್ಲಿ ಸ್ಟ್ರಕ್ ಅದ ರೀ, ಅಲ್ಲ ನೀವು ಹೋಗಬೇಕಲ್ಲ. ನೀವು ಈ ಥರ ಮಾಡ್ರೆ ರೆಕಮೆಂಡ್ ಫಾರ್ ಸಸ್ಪೆನ್ಷನ್ ಇಲ್ಲ, ಈ ಫಿಟ್ ಫಾರ್ ಸಸ್ಪೆನ್ಷನ್ ಸರ್. ದಿಸ್ ಇಸ್ ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್. ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಏನೋ ಅಲ್ಲ, ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಮತ್ತೆ ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಸಸ್ಪೆಂಡಿವ್. ಡಿಸಿಯವರಿಗೆ ಕರೆಕ್ಟ್ ಮಾಡಿದ್ರೆ ವಿಲ್ ಸಸ್ಪೆಂಡಿವ್. ಚಿಕ್ಕಿ ಇದೇನು ನಮ್ದಲ್ಲ, ಬಿಡೋಬಿಡಿ. ಸುಮ್ಮನೆ ಶೋ ಪೀಸ್ ಮಾಡಿ ಸ್ಟ್ರೈಕ್ ಮಾಡೋಣ ಇದನ್ನ ಡಿಸೈನ್ ಕೊಟ್ಟಾರ ಸರ್. ಒರಿಜಿನಲ್ ಇವರು ದೊಡ್ಡ ರೋಡ್ ಮಾಡ್ಯಾರ ಸರ್, ಇಲ್ಲಿಂದ ಹಿಡಿದು ವಿಶ್ವೇಶ್ವರ ಕಾಲನಿದಾಗ ಸರ್. ಒಟ್ಟ ಎಲ್ಲಿ ಡ್ರೈನೇ ಇಲ್ಲ ಸರ್. ಈ ರೋಡ್ನಿಂದ ಆ ಕಡೆ ನೀರೇ ಹೋಗುದಿಲ್ಲ ಸರ್. ಈ ನಮ್ಮ ಪಂಪ್ ಹಿಡ್ಕೊಂಡು ಅದೇ ಸೇಮ್ ಥಿಂಗ್ ಸೋಲಾಪುರ ಅದನ್ನು ಟ್ರ್ಯಾಕ್ಟರ್ ಇದಕ್ಕೆ ಬರೀ ರೋಡ್ ಮಾಡಿದ್ರೆ ಆಯ್ತು. ನಾವು ಡ್ರೈನ್ ಇರ್ಲಿಕ್ಕೆ
ಸಾಬ್ರೆ ಇವತ್ತು ನಿಮ್ಮ ಬಿಜಾಪುರದಾಗ ಎಷ್ಟು ಸಮಸ್ಯೆ ಆಗ್ಯಾವ ಎಲ್ಲ ಆಮೇಲೆ ಸರ್ ಈಗ PWD ಹೌದು ಸರ್ ಸ್ಟೇಷನ್ ರೋಡ್ PWD ಸರ್ ಸೋಲಾಪುರ ರೋಡ್ PWD ಸರ್ ನಮ್ಮದು PWD ಸರ್ PWD ರೋಡ್ ಎಲ್ಲ ನಿಮ್ದು ರೋಡ್ಸ್ ಏನಿದಾವ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಲ್ಲೆಲ್ಲಿ ಡ್ರೈನ್ಸ್ ಇಲ್ಲ ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು ಡ್ರೈನ್ಸ್ ಅದಾವು ಎಲ್ಲಾನು ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ ಅದರ್ವೈಸ್ ಯು ಆಲ್ಸೋ ಬಿ ಸಸ್ಪೆಂಡೆಡ್. ಆಮೇಲೆ ಪಗಾರ ಸಿಕ್ಕಲ್ಲ ನಿಮ್ಗೆ ಇನ್ನು 4 ತಿಂಗಳ ರಿಟೈರ್ ಆಗ್ತೀರಿ 2 ತಿಂಗಳಾಗ ಪೆನ್ಷನ್ ಸಿಗಂಗಿಲ್ಲ ನಿಮ್ಮ ಮದ್ದತ ಇಲ್ಲಿ ಶ್ಯೂರ್ ಇಸ್ ಆಲ್ ಹ್ಯಾವ್ ಟು ಬಿ ಅಟೆಂಡೆಡ್. ಫಂಡ್ಸ್ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ವಿಲೇಜಸ್ ಸಮಯ ಟು ಇಟ್ ಅದು ಬರ್ತದಲ್ಲಿರೋ ಮಾಡ್ಕೊಳಂತ ಏನ್ರಿ ನೀವು ಇನ್ಸ್ಪೆಕ್ಟರ್ಸ್ ಅಂತ ಏನ್ರಿ. ಈಗ ರಮೇಶ್ ಅಟೆಂಡ್ ಮಾಡ್ತೀನಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇವತ್ತು ಏನಾಗಿದೆಲ್ಲ ನಾ ಐಡೆಂಟಿಫೈ ಮಾಡಿದ್ದೇನೆ ಮಾಡಿ ಇದಲ್ಲದೆ ಒಂದು ಕಾಂಪ್ರಿಹೆನ್ಸಿವ್ ಒಂದು ಯಾವುದೋ ಪ್ರೊಫೆಷನಲ್ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸೋಣ. ಯಾಕಂದ್ರೆ ಅವ್ರು ಬಂದವ್ರಿಗೂ ಕೂಡ ಪೂರ್ತಿ ಗೊತ್ತಿರೋಂಗಿಲ್ಲ. ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ರಾಗೆಲ್ಲ ಈ ಮುಂಬೈದಾಗದಾಗ ಬ್ಯಾಂಗ್ಳೂರ್ನಾಗ ಬೇರೆ ಕಡೆ ಆದಾಗ ಅದರಲ್ಲ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ವಿಲ್ ಹ್ಯಾವ್ ನಮ್ಮ ಟೀಮ್ನು ಕೂಡಿಸಿ ಅವ್ರು ಕೂಡ ಬ್ಲೆಂಡ್ ಮಾಡಿಸಿ ಒಂದ್ಸಲ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಮಾಡಿಸುವಂಥ ಫುಲ್ ಸಿಟಿ ಶೀಟ್ ಮಾಡಿಕೊಡ್ಬೇಕು 30 ಮೀಟರ್ಸು. ಆಮೇಲೆ 100 ಮೀಟರ್ಸ್ ನೆಕ್ಸ್ಟ್ ಈಗ ವಿದಿನ್ 30 ಮೀಟರ್ಸ್ ಇದ್ದರೆ ನಮ್ಮ ಇದು ಕಾರ್ಪೊರೇಟ್ ಏನೋ ಕಮಿಷನರ್ 30 ಮೀಟರ್ಸ್ ಫಸ್ಟ್ ಈಗ ಕಾಲುವೆ ಏನಿರೋದು ಅದೇನಲ್ಲ ಅದನ್ನು ಮಾಡಕ್ಕೆ ಫಸ್ಟ್ ಏನ್ರಿ ಯಾರು ಕೊಟ್ಟರು ಮಾಡಿ ये ऐसा जाता साहब ऐसा नहीं नीचे ऐसा वो पुरानी गटार छोटी है और सब बंद हो गई साहब. ये जज क्वार्टर पास से होगा बस स्टैंड में नहीं करता साहब पीछे मार्केट में जाता नेक्स्ट लेवल कंप्लीट ಮಾಡಿದ್ರೆ ಸರ್ ಮಾಡ್ತೀವಿ ಸರ್ चलो ऐसा हो आगे हो समीरा चलो अभी हमारे ऑफिस छोड़ दो लगता खड्डा मारते गटार हमारी इनकम्प्लीट हुई अब्दुल अली दरगाह तक बना वहाँ का पानी पूरा कंटिन्यू है. आपको बस स्टैंड को जाना कमिश्नर साहब हमारी इनकम्प्लीट गटार हुई है यहाँ से कुछ नहीं है कॉर्नर तक हमने अब्दुल अली दरगाह तक गटार होना वहाँ की गटार हो को ये कंटिन्यू हो को बस स्टैंड तक पानी ये मेन है सर. अरे पूरे ठहराव हो ಹಿಂಗೆ ಹನ್ನೆರಡು ಹಾಕಿದ್ರೆ ಹಿಂಗೆ ಹೋಗ್ಬಿಟ್ರಿ ನಾವು ಕರ್ಕೊಂಡು ಬಿಡಿ. ಡೈವರ್ಷನ್
ಈಗ ಅದು ಉಳಿದ ಮಾರ್ಕ್ಸ್ಪುರದಲ್ಲಿ ಏನಾಗಿ ರಾಜಕಾಲುವೆ ಎಷ್ಟು ಹೊಡಲಿಕ್ಕೆ ಕಟ್ಟಕ್ಕೆ ಕವರ್ ಮಾಡಿಬಿಟ್ರೆ ಪೈಪಲ್ಲಿ ಹಾಕ್ಬಿಡ್ರಿ ಕಟ್ಟಕ್ಕೆ ಕವರ್ ಮಾಡಿಬಿಟ್ರಿ ಪೈಪಲ್ಲಿ ಕಟ್ಟಕ್ಕೆ ಕವರ್ ಮಾಡ್ಕೊಂಡ್ಬಿಟ್ರೆ ವಾಟರ್ ಪಾಸ್ ಆಗುತ್ತೆ सर ये पानी तुम्हें व्हाट इज 24 इंच या 36 इंच का भी पाइप डाले तो तुम्हें क्या सजेगा नहीं सर। ये राजकालवे का कैनाल है पहले का चाहिए 1887 के अंदर मैप में मैप है सर, उसके अंदर पूरा डिटेल है सर, पूरा डिटेल है। ये कोड़जवाला तंबाची बगीचा है, कोड़जवाल के अंदर 2 कमान है, जलनगर उड़को इब्राहिमपुर कनकदास जो भी पानी है बनगोड़ी एक्सी के बाजू से कंपाउंड में से आपको कमान में से आपको बॉडी में जाता था। बॉडी वो बॉडी भरे, वो बॉडी पैक करे, वो लपड़ा चल रहा है, वो म्यूनसिपलिटी वाले भी केस करे, प्राइवेट भी केस चले सर होती वो जो शाही ताज बॉडी से बड़ी बॉडी थी वहाँ पर सर। वो तुम्हारे पेपर में आया नीरावरी मिनिस्टर ने पूरा बुकलेट सहित करना कि बुकलेट में वो बॉडी का नाम भी है, तुम्हें 2 करोड़ रुपये भी सैंक्शन करेंगे ಸರ್ ನೀನೆ ಪೂರಾ ಬಂದಿಸ್ರಿ ನೀನೆಲ್ಲ ಬಂದು ಸುಮಾರು 4 ಫೂಟ್ ಪಾನಿ ये पानी है पूरा खांडकी का बनने का सर होगा पूरा बनेगा ये यहाँ भी गटर है, चलो बड़ी कमान के रोड जो कमान का बाजार में जाते हैं ना सर ಏನಾದ್ರೆ ಸರ್ ಇದನ್ನು ಕಂಪ್ಲೀಟ್ ಒಂದು ಇದನ್ನು ಡಿಸಿಲ್ಟ್ ಮಾಡಿ ಒಂದು ಹೊಸ ಡ್ರೈನ್ ಮಾಡ್ಕೊಂಡು ಅಂತ ಅವ್ರು ತೊಗೊಂಡಿದ್ದು ಸರ್ ಇದು ಮಾಡಿ ರೋಡ್ ಸರ್ ಕಟ್ಟನ್ ಕವರ್ ಅದು ಕಟ್ಟನ್ ಕವರ್ ಮಾಡ್ಕೊಂಡು ಸರ್ ಆಮೇಲೆ ಏನಲ್ಲಿ ಹಿಂದೆ ಬ್ಲಾಕ್ ಮಾಡಿ ಸರ್ ಏನು ನಾವು ನೋಡಿಸ್ತೀವಿ ಅದಾವ ಸರ್ ಅದೇ ಕಟ್ಟನ್ ಕವರ್ ಮಾಡ್ತಿಗೆ ಫುಲ್ ಲೆಂತ್ ಆಫ್ ದ ರೋಡ್ ತೊಗೊಂಡ್ರು ಎಸ್ ಸರ್ ಈಗ ಏನಾಗ್ತದ ಕಟ್ಟನ್ ಕವರ್ ಮಾಡ್ಬೇಕು ಕ್ಲೀನ್ ಮಾಡಕ್ಕೂ ಅಲ್ಲೇ ದುಡ್ಕೋಬೇಕು ನಾಳೆ ಬ್ಲಾಕ್ ಆಗಿ ಕಟ್ಟನ್ ಅದು ಪ್ಲಾನ್ ಮಾಡ್ಬೋದು ಸರ್ ಸ್ವಲ್ಪ ಸೈಂಟಿಫಿಕ್ ಆಗಿ ಏನ್ರಿ ಹ್ಞೂ ಸರ್ ಕಟ್ಟನ್ ಕವರ್ ಮಾಡಿದ್ರು ಕೂಡ ನೀವು ನಾವು ಕ್ಲೀನ್ ಮಾಡಬೇಕಲ್ಲ ನಾಳೆ ಚೇಂಬರ್ಸ್ ಬಿಡ್ಬೇಕು ಅದು ಎಲ್ಲ ಚೇಂಬರ್ ತುಂಬಿತ್ರಿ ಸರ್ ನಾವು ಹೆಂಗ್ ಮಾಡ್ಬೇಕು ಎಲ್ಲ ಕಡೆ ನೋಡಿದ್ದೆ ನಾವು ಅರ್ಥ ಆಗತ್ತೆ ಹೇಳಿದ್ ಫೋನ್ ದಿನಲ್ಲ ನಾನು ಎಲ್ಲಿ ಹೇಳಿದ್ದೀನಿ 15 ನಿಮಿಷ ಒಳಗೆ ನಾನು ಇದು ಕ್ಲೀನ್ ಆಗಬೇಕು ಸರ್ ಇದು ಎಲ್ಲ ನೀರು ಬರತ್ತಾರೆ ಅಲ್ಲಿಂದ ಬರತ್ತಾರೆ ಸರ್ ಈಗ ಯಾವ ಸ್ಟೆಪ್ ಈಗ ಟೆಂಪರರಿ ಏನು ಮಾಡೋದು ಮಾಡ್ರಿ ಪರ್ಮನೆಂಟ್ಗೆ ಕಟ್ಟನ್ ಕವರ್ ಮಾಡ್ಕೊಡೋದು ಅಥವಾ ಪೈಪ್ ಯೂಸ್ ಪೈಪ್ ಏನು ನೋಡ್ತೀವಿ ಯಾವ್ದು ಫಾಸ್ಟ್ ಆಗ್ತದೆ ಯಾವ್ದು ಚೀಪರ್ ಆಗ್ತದೆ ಸರ್ ಅದು ಕಾಣೆ ಅವ್ರು ಸರ್ ಒಟ್ಟಿಗೆ ಬರ್ತಾರ್ರಿ ಕಟ್ಟನ್ ಕವರ್ ಮಾಡಿ ಅಲ್ಲಿ ಚೇಂಬರ್ ಬಿಟ್ಟು ಚೇಂಬರ್ಸ್ ಬಿಟ್ಟು ಸೊ ದಟ್ ಕ್ಲೀನಿಂಗ್ ಪ್ರೊಸೆಸ್ ಇದು ಆಗಬೇಕು ಓಕೆ ಆಮೇಲೆ ಒಂದು ಬಿಟ್ಟು ನಿಂದ್ರು ಆ ಕಟ್ಟನ್ ಕವರ್ ಏನು ಬರ್ತದಲ್ಲ ಇನಿಷಿಯಲ್ ಎಲ್ಲ ಒಂದು ಕಡೆ ಜಾಲಿ ಮಾಡ್ಬೇಕು ಜಾಲಿ ಮಾಡಿದ್ರೆ ಅಲ್ಲಿ ಬಂದು ಹತ್ತವಲ್ಲ ತಕೊಂಡ್ಬಿಡ್ಬೇಕು ಅಂದ್ರೆ ಫಿಲ್ಟರ್ ಏನು ನೋಟಿದ್ದಂಗೆ ಅದ ಏನ್ರಿ ತುಸ್ತು ನಮಗೂ ಗೊತ್ತದ ಹೇಳ್ತೀನಿ ಅಂದ್ರೆ ಇಲ್ಲಿ ಕಡೆ ಅದೆಲ್ಲ ಒಳಗೆ ಹೋಗ್ಬಿಡ್ತೀವಿ ಏನ್ರಿ ಅಲ್ಲಲ್ಲಿ ಒಂದು ಸ್ವಲ್ಪ ಜಾಲಿ ಮಾಡ್ಕೊಂಡು ಇಲ್ಲ ಇನಿಷಿಯಲ್ ಪಾಯಿಂಟ್ನಾಗ ಅಲ್ಲೊಂದು ಅಲ್ಲಿ ಅವ್ರ ತೆಗೆದು ಹೊರಗಿಲ್ಲ ಬರ್ತೈತಿ ಕರೆಕ್ಟ್ ಅದಲ್ಲಪ್ಪ ಸರ್ ಅದು ರಾಜಕಾಲುವೆ ಒಂದು ಫ್ರೀ ಆದ್ರೆ ಇದು ಆಗ್ತದೆ ಸರ್ ರಾಜಕಾಲುವೆ ಆಗ್ಬೇಕು ಸರ್ ಈ ಸಲ ಕೈ ಹಚ್ಚುವಲ್ಲ ಸರ್ ಕೈ ಹಚ್ಚಿ ಲಾಸ್ಟ್ ಟೈಮ್ ನೀವು 1 ಕೋಟಿ ರೂಪಾಯಿ ಕೊಟ್ಟಿದ್ದು ಸರ್ ನೀವು 1 ಕೋಟಿ ರೂಪಾಯಿ ಕೊಟ್ಟಿದ್ದು ಒಂದು ಕೆಲಸ ಆಗಿಲ್ಲ ನಾನು ಹೇಳ್ತೀನಿ ಸರ್ ನೀವು ಕೊಟ್ಟಿದ್ದು ಅದು ಆರ್ಡರ್ ಕಾಪಿ ಕೊಡ್ತೀನಿ ಮನಗೋಳಿ ಆ್ಯಕ್ಚುಲಿಂದ ಕಸ್ತೂರಿ ಕಾಲನಿ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಅದಲ್ಲ ಸರ್ ಆ ಪೂರ ಬ್ಲಾಕ್ ಅದ ರಾಜಕಾಲುವೆ ನೀರು ಎಲ್ಲೇ ಹೋಗ್ಬೇಕು ಸರ್ ನೀವು 1 ಕೋಟಿ ರೂಪಾಯಿ ಎಮ್ ಐ ಕೊಟ್ಟಿದ್ದು ಸರ್ ಎಮ್ ಐ ಅವರು ಒಂದು ಕೆಲಸ ಮಾಡಿಲ್ಲ ನಿಮ್ಗೆ ಅದಕ್ಕೆ ಹೇಳಕತ್ತಿ ಸರ್ ನೀರಾವರಿ ಮಿನಿಸ್ಟರ್ ಇದ್ದಾಗ ಕೊಟ್ಟಿದ್ದೀನಿ ನಾನು ಈಗ ಫುಲ್ ನಾನೇ ಅಪ್ಲೈ ಮಾಡೀನಿ ಈಗ ಎಲ್ಲಾನು ಹೇಳಿದ್ರು ಡಿ ಸಿ ಈ ಸಲ ಇದು ಎಂಡ್ ಇದು ರಾಜಕಾಲುವೆ ಮಾಡಿದ್ರೆ ನೀರು ಬರೋದು ರಾಜಕಾಲುವೆ ಮಾಡೇ ಮಾಡ್ತೀವಿ ಆಯ್ತಾ बरसात की वजह से जो लो लाइंग एरियाज है वार्ड्स में पानी आया है, घरा में पानी आया है, रास्ते में पानी आया है। इसका प्रॉब्लम क्या है ये राजकालुवे जो एनक्रोचमेंट्स हुआ है और राजकालुवे वहाँ से एनक्रोचमेंट से जाते से कट हुआ है वो राजकालुवे क्लियर करके ये पानी स्मूथ से पार जाना चाहिए। उसके लिए एक इंटीग्रेटेड प्लान वो सबका ये है वो कॉर्पोरेशन का होता है डीसी का बेसिस में हम अभी टेम्पररी का ये काम कर रहे हैं और इसी दौरे में हम एक शाश्वत पर्याय यहाँ पे सोल्यूशन ये कर रहे हैं तो आज कल में सब क्लियर करके वो वाटर पास होना चाहिए और ऐसा इंसिडेंट दोबारा। तो और खबरों के लिए देखते रहिए ATV न्यूज़ बीजापुर।
हमारे चैनल को सब्सक्राइब और शेयर करना ना भूलिए।